ನಮ್ಮ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಒಂದು ಮಹಿಳಾ ಸಮಾಜನ ಸ್ಥಾಪನೆ ಮಾಡಿ 1 ವರ್ಷ ಆಯ್ತು ಅಂತ ಹೇಳಿ ಒಂದು ಸಮಾರಂಭನ ಏರ್ಪಡಿಸಿದ್ರು. ಈ ಸಮಾರಂಭಕ್ಕೆ ಒಬ್ಬ ಮಹಿಳಾ ಭಾಷಣಕಾರ್ತಿಯನ್ನ ಕರೆಸಿ ಭಾಷಣ ಮಾಡಿಸ್ತಾ ಇದ್ರು. ಆಕೆ ಏನಂತ ಭಾಷಣ ಮಾಡ್ತಾ ಇದ್ಲು ಅಂದ್ರ, ಇವತ್ತು ಹೆಣ್ಮಕ್ಳು ನಾವು ಗಂಡು ಮಕ್ಳಿಗೆ ಎದ್ರಾಗ ಕಮ್ಮಿ ಇದೀವಿ. ಹೇ, ಗಂಡು ಮಕ್ಳಿಗಿನ್ನ ಹೆಚ್ಚಾಗಿ ಓದ್ತೀವಿ, ಗಂಡು ಮಕ್ಳಿಗಿನ್ನ ಹೆಚ್ಚಾಗಿ ಸಂಬಳ ತಗೋತೀವಿ, ಅವ್ರ ಥರನ ಕಾರು ಬೈಕು ಓಡಿಸ್ತೀವಿ, ಅವ್ರ ಥರನ ಪ್ಯಾಂಟು ಶರ್ಟು ಹಾಕೋತೀವಿ, ಅವ್ರ ಥರನ ಅಂಗಿ ಚಡ್ಡಿನೂ ಹಾಕೋತೀವಿ. ಇಷ್ಟ ಯಾಕೆ, ಅವ್ರ ಥರ ಕ್ರಾಪು ಕೂಡ ಬಾಚ್ತೀವಿ, ಇನ್ನೇನ್ರಿ ಬೇಕೈತೆ ನಮ್ಗ ಅಂತ. ಆಗ ಈ ಭಾಷಣ ಕೇಳ್ತಾ ಇದ್ದ ಜನಗಳ ಮಧ್ಯದಲ್ಲಿ ಒಬ್ಬ ಹುಡುಗ ಎದ್ದು ನಿಂತ್ಕೊಂಡು ಕೇಳ್ತಾನ, ಮೇಡಮ್ ಅವ್ರೆ, ನಮ್ದೊಂದು ಪ್ರಶ್ನೆ ಐತ್ರಿ ಅಂದ. ಕೇಳಪ್ಪ ಅಂದ್ರು. ಮೇಡಮ್ ಅವ್ರೆ, ಹೆಣ್ಮಕ್ಳು ನೀವಿವತ್ತು ಗಂಡು ಮಕ್ಳಿಗೆ ಎಲ್ಲದ್ರಾಗೂ ಸಮನಾಗಿದ್ದೀರಿ, ನಮ್ಗಿನ್ನ ಹೆಚ್ಚಾಗಿ ಓದಕತ್ತೀರಿ, ನಮ್ಗಿನ್ನ ಹೆಚ್ಚಾಗಿ ಸಂಬಳ ತಗೊಳಕತ್ತೀರಿ, ನಮ್ಮ ಥರನ ಕಾರು ಬೈಕು ಓಡಿಸ್ತೀರಿ, ನಮ್ಮ ಥರನ ಅಂಗಿ ಚಡ್ಡಿ ಹಾಕೋತೀರಿ, ನಮ್ಮ ಥರನ ಪ್ಯಾಂಟು ಶರ್ಟ್ನು ಹಾಕೋತೀರಿ. ಇಷ್ಟ ಯಾಕ, ನಮ್ಮ ಥರ ಕ್ರಾಪು ಕೂಡ ಬಾಚ್ತೀರಿ. ಆದ್ರ ಈ ಮೀಸೆ ಗಡ್ಡ ಇಲ್ವಲ್ಲ, ಇವಕ್ಕೇನು ಮಾಡ್ತೀರಿ ಅಂತ.